ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮಮರಾಸುರಸಿದ್ಧವಂದ್ಯಂ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಂ ಅಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವೀಕ್ಷಕರೆಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಈ ಹಬ್ಬದ ವಿಶೇಷ ಸಂದರ್ಭದಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರದ 15ನೆಯ ಶ್ಲೋಕದ ಚಿಂತನೆಯನ್ನು ನಾವೆಲ್ಲ ಮಾಡೋಣ. ಶ್ಲೋಕ ಈ ರೀತಿಯಾಗಿ ಇದೆ. ಲೋಕಾಧ್ಯಕ್ಷಃ ಸುರಾಧ್ಯಕ್ಷೋ ಧರ್ಮಾಧ್ಯಕ್ಷ ಕೃತಾಕೃತಃ ಚತುರಾತ್ಮಾ ಚತುರ್ವ್ಯೂಹ ಚತುರ್ದಂಷ್ಟ್ರಶ್ಚತುರ್ಭುಜಃ. ಲೋಕಾಧ್ಯಕ್ಷಃ ಸುರಾಧ್ಯಕ್ಷಃ ಧರ್ಮಾಧ್ಯಕ್ಷಃ ಕೃತಾಕೃತಃ ಚತುರಾತ್ಮಾ ಚತುರ್ವ್ಯೂಹಃ ಚತುರ್ದಂಷ್ಟ್ರಃ ಚತುರ್ಭುಜಃ. 8 ಭಗವಂತನ ನಾಮಗಳು. ಈ ನಾಮಗಳ ವಿಶೇಷವಾದ ಸ್ಮರಣೆ ಈ ಶ್ಲೋಕ ಮಾಡಿಕೊಡಿಸ್ತಾ ಇದೆ. ಭಗವಂತ ಲೋಕಾಧ್ಯಕ್ಷನಾಗಿದ್ದಾನೆ. ಅಧ್ಯಕ್ಷ ಅಂದರೆ ಒಡೆಯ. ಲೋಕಾನಾಂ ಅಧ್ಯಕ್ಷಃ ಲೋಕಾಧ್ಯಕ್ಷಃ. 14 ಲೋಕಗಳ ಒಡೆಯ ನಮ್ಮ ಸ್ವಾಮಿ ಪರಮಾತ್ಮ ವಿಷ್ಣು. ಆದ್ದರಿಂದ ಲೋಕಾಧ್ಯಕ್ಷ ಅನ್ನೋದು ವಿಷ್ಣುವಿಗೆ ಇರುವ ಒಂದು ಹೆಸರು. 7 ಊರ್ಧ್ವಲೋಕಗಳು ಮೇಲಿನ ಲೋಕಗಳು, 7 ಅಧೋಲೋಕಗಳು ಕೆಳಗಿನ ಲೋಕಗಳು ಅಂತ ನಾವು ಕೇಳುತ್ತೇವೆ. ಒಟ್ಟು 14 ಲೋಕಗಳನ್ನು ಆಳುವ ಸ್ವಾಮಿ ವಿಷ್ಣು. 7 ಊರ್ಧ್ವಲೋಕಗಳು ಸತ್ಯಲೋಕ, ತಪೋಲೋಕ, ಜನಲೋಕ, ಮಹಲೋಕ, ಸುವ ಅಂದರೆ ಸ್ವರ್ಗಲೋಕ, ಭುವರ್ಲೋಕ, ಭೂಲೋಕ. 7 ಅಧೋಲೋಕಗಳು ಅತಳ, ವಿತಳ, ಸುತಳ, ತಲಾತಲ, ಮಹಾತಲ, ರಸಾತಲ, ಪಾತಾಳ. ಹೀಗೆ ಸತ್ಯಲೋಕ, ತಪೋಲೋಕ, ಜನೋಲೋಕ, ಮಹರ್ಲೋಕ, ಸುವರ್ಲೋಕ, ಭುವರ್ಲೋಕ, ಭೂಲೋಕ, ಅತಲ, ವಿತಲ, ಸುತಲ, ತಲಾತಲ, ಮಹಾತಲ, ರಸಾತಲ, ಪಾತಾಳಗಳಿಗೆಲ್ಲ ಅಧ್ಯಕ್ಷ ಒಡೆಯ ನಮ್ಮ ಸ್ವಾಮಿಯಾದಂತಹ ಪರಮಾತ್ಮ. ಆದ್ದರಿಂದ ಲೋಕಾಧ್ಯಕ್ಷ ಅದು ಪರಮಾತ್ಮ. ಲೋಕಕ್ಕೆಲ್ಲ ಅಧಿಪತಿಯಾದ್ದರಿಂದ ಲೋಕಾದಿಹಿ. ಮತ್ತು ಅಕ್ಷನೂ ಹೌದು, ಕ್ಷಯ ಇಲ್ಲದಂಥವನು. ಹೀಗಾಗಿ ಲೋಕಕ್ಕೆ ಒಡೆಯನಾದ ಮತ್ತು ಕ್ಷಯವಿಲ್ಲದ ಲೋಕಾದಿಹಿ ಪ್ಲಸ್ ಅಕ್ಷಃ ಲೋಕಾಧ್ಯಕ್ಷ ಅಂತ ಒಂದು ಹೆಸರಿನಲ್ಲಿ 2 ನಾಮಗಳ ವಿಚಾರಗಳು ಬಂದಿವೆ. ಹೀಗೂ ಅರ್ಥವನ್ನು ತಿಳಿದುಕೊಳ್ಳಬಹುದು. ಸುರಾಧ್ಯಕ್ಷ ಎಲ್ಲ ದೈತ್ಯಕೋಟಿ ದೇವತೆಗಳು ಸುರರು, ಅವರೆಲ್ಲರಿಗೆ ಒಡೆಯ ಅಧ್ಯಕ್ಷ ಪರಮಾತ್ಮ. ಆದ್ದರಿಂದ ಸುರಾಧ್ಯಕ್ಷ ಅಂತನ್ನುವ ಅರ್ಥ. ಸತ್ಯಸಂಧ ತೀರ್ಥರು ಒಂದು ವಿಶೇಷ ಅರ್ಥವನ್ನು ಹೇಳುತ್ತಾರೆ. ಸುರಾಧಿಕತ್ವಾತ್ ಸುರಾದಿಹಿ. ದೇವತೆಗಳಿಗೆಲ್ಲ ಒಡೆಯ ಅವನು ದೇವೇಂದ್ರ. ಆದ್ದರಿಂದ ಅವನನ್ನು ಸುರಾದಿಹಿ ಅಂತ ಕರೀತೇವೆ. ಆ ಇಂದ್ರನಿಗೆ 1000 ಕಣ್ಣುಗಳು, ಸಹಸ್ರ ನೇತ್ರ ಅಂತ ಕರೀತೇವೆ. ನೇತ್ರ ಅದನ್ನು ಅಕ್ಷ, ಅಕ್ಷಿಣಿ ಅಂತ ತಿಳಿಯಬಹುದು. ಸುರಾದಿಹಿ ಇಂದ್ರನ ಅಕ್ಷೀಣಿ ಕಣ್ಣುಗಳು ಯದ್ವಿಷಯೇ ಯಾವ ವಿಷಯಕವಾಗಿ ಇವೆಯೋ ಅವನನ್ನು, ಆ ವಿಷಯನಾದ ಪರಮಾತ್ಮನನ್ನು ಸುರಾಧ್ಯಕ್ಷ ಅಂದರೆ
ಇಂದ್ರನ ಕಣ್ಣುಗಳೆಲ್ಲವೂ ಇರುವಂತಹದ್ದು ಪರಮಾತ್ಮನಿಗಾಗಿಯೇ, ಪರಮಾತ್ಮನನ್ನು ಕಾಣುವುದಕ್ಕಾಗಿಯೇ ಅನ್ನುವ ದೃಷ್ಟಿಯಿಂದ ಸುರಾಧ್ಯಕ್ಷ ಅನ್ನೋದು ಪರಮಾತ್ಮನಿಗೆ ಇರುವ ಒಂದು ಹೆಸರು. ಈ ರೀತಿಯಾಗಿ ವಿಶೇಷ ಅರ್ಥ ಕಾಣಬಹುದು. ಧರ್ಮಾಧ್ಯಕ್ಷ, ಧಾರಕತ್ವಾದ್ ಧರ್ಮ, ಧರ್ಮವನ್ನು ರಕ್ಷಣೆ ಮಾಡಲಿಕ್ಕಾಗಿ ಅದರ ಸ್ವಾಮಿಯಾಗಿ ಇರುವಂಥವನು ಪರಮಾತ್ಮ. ಸ್ವತಃ ಅವನೇ ಧರ್ಮ. ರಾಮೋ ವಿಗ್ರಹವಾನ್ ಧರ್ಮ ಅನ್ನುವಂತೆ ಸ್ವತಃ ಪರಮಾತ್ಮನೇ ಧರ್ಮ ಮತ್ತು ಅವನೇ ಅಧ್ಯಕ್ಷ, ಎಲ್ಲದಕ್ಕೂ ಒಡೆಯ. ಹೀಗೆ ಧರ್ಮನೂ ಆಗಿ ಅಧ್ಯಕ್ಷನೂ ಆಗಿ ಇರುವವನು ಧರ್ಮಾಧ್ಯಕ್ಷ. ಇನ್ನೊಂದು, ಜಗತ್ತನ್ನು ಧಾರಣ ಮಾಡಿದ್ದರಿಂದ ಧರ್ಮ ಅನ್ನುವ ಹೆಸರು ಆದಿಶೇಷನಿಗೆ, ವಾಯುದೇವರಿಗೆ ಕೂಡುತ್ತದೆ. ಇವತ್ತು ನಾಗಪಂಚಮಿ, ಆ ಶೇಷದೇವರನ್ನು ನಾವು ಸ್ಮರಣ ಮಾಡುವ ದಿನ. ಧರ್ಮ ಅನ್ನೋದು ಆದಿಶೇಷದೇವರಿಗೆ ಇರುವಂತಹ ಒಂದು ಹೆಸರು. ಆ ಆದಿಶೇಷನಾದ ಈ ಭೂಮಿಯನ್ನು ಪೊತ್ತ ಆದಿಶೇಷನಿಗೆ ಮತ್ತು ವಾಯುದೇವರಿಗೆ, ಇವರಿಬ್ಬರಿಗೂ ಅಧ್ಯಕ್ಷ, ಸ್ವಾಮಿಯಾದಂಥವನು ಪರಮಾತ್ಮ. ನಾಗಪಂಚಮಿ ಅಂದರೆ ನಾಗದೇವತೆಯಲ್ಲಿ ಅಂತರ್ಯಾಮಿಯಾಗಿರುವ ಪರಮಾತ್ಮನ ಸಂಕರ್ಷಣ ರೂಪದ ಸ್ಮರಣೆಯನ್ನು ಮಾಡುವ ದಿನ. ಆದ್ದರಿಂದ ಆ ಆದಿಶೇಷನಿಗೆ ಆ ಸಾಮರ್ಥ್ಯವನ್ನು ಕೊಟ್ಟು ಅವನಿಗೆ ಒಡೆಯನಾದಂತಹ ಪರಮಾತ್ಮ ಧರ್ಮಾಧ್ಯಕ್ಷ. ಕೃತಾಕೃತಃ, ಇದು ತುಂಬ ವಿಚಿತ್ರವಾದ ಹೆಸರು. ಕೆಲವು ಕಡೆಗೆ ಕೃತಾಕೃತಿ ಅಂತಲೂ ಕೂಡ ಪಾಠಾಂತರ ಉಂಟು. ಕೃತ ಮತ್ತು ಅಕೃತ ಎರಡೂ ವಿರುದ್ಧಾರ್ಥಕ ಪದಗಳು. ಇವೆರಡೂ ಸೇರಿ ಭಗವಂತನ ಹೆಸರಾಗಿದೆ. ಅಕೃತನಾಗಿ ಇದ್ದು ಕೃತ ಪರಮಾತ್ಮ ಅಂದರೆ, ಕೃತ ಅನ್ನೋದಕ್ಕೆ ಹುಟ್ಟುವುದು ಅಂತ ಒಂದು ಅರ್ಥ ಮಾಡಿದರೆ, ಪರಮಾತ್ಮನಿಗೆ ಹುಟ್ಟು ಸಾವು ಮುಂತಾದಂತಹ ದೋಷಗಳಿಲ್ಲ, ಅವನು ಅಕೃತ. ಆದರೂ ಭಕ್ತರ ಅಭಿಲಾಷೆಗಳನ್ನು ಪೂರ್ಣ ಮಾಡುವುದಕ್ಕಾಗಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಎಂಬುದಾಗಿ ಹೇಳಿದಂತೆ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅನ್ನುವಂತೆ ಪರಮಾತ್ಮ ಕೃತನಾಗ್ತಾನೆ ತನ್ನ ಅವತಾರಗಳಿಂದ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ಭಾರ್ಗವ, ರಾಮ ಇಂತಹ ಈ ಏನು ರೂಪಗಳಿವೆಯೋ ಇವುಗಳಿಂದ ಕೃತನಾಗ್ತಾನೆ. ಅವನು ಅಕೃತನಾಗಿದ್ದರೂ ಕೃತನಾಗ್ತಾನೆ. ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ಅಕೃತವಾದ ಮೋಕ್ಷವನ್ನು ಕೊಡುತ್ತಾನೆ. ಈ ಎಲ್ಲ ದೃಷ್ಟಿಯಿಂದ ಕೃತಾಕೃತ, ಪರಮಾತ್ಮನನ್ನು ಕೃತಾಕೃತ ಅಂತ ನಾವು ಕರೆಯೋದುಂಟು. ಚತುರಾತ್ಮ, ಪರಮಾತ್ಮ ವಿಶ್ವ, ತೈಜಸ, ಪ್ರಾಜ್ಞ, ತುರಿಯ ಅನ್ನುವ 4 ರೂಪಗಳನ್ನು ಹೊಂದಿದ್ದಾನೆ. ಆದ್ದರಿಂದ ಪರಮಾತ್ಮನನ್ನು ಚತುರಾತ್ಮ ಅಂತ ನಾವು ಕರೀತೇವೆ. ಚತುರ್ವ್ಯೂಹ, ವ್ಯೂಹ ಅಂದರೆ ಅನ್ನೋದಕ್ಕೆ ಕೋಶಗಳು ಅಂತ ಅರ್ಥ. ಪರಮಾತ್ಮ ಪ್ರದ್ಯುಮ್ನನಾಗಿ ಸೃಷ್ಟಿಯನ್ನು, ಅನಿರುದ್ಧನಾಗಿ ಸ್ಥಿತಿಯನ್ನು, ಸಂಕರ್ಷಣನಾಗಿ ಸಂಹಾರವನ್ನು, ವಾಸುದೇವನಾಗಿ ಮೋಕ್ಷವನ್ನು ದಯಪಾಲಿಸುವವನು, ಆ ಎಲ್ಲ ಕಾರ್ಯಗಳನ್ನು ಮಾಡುವವನು, ಅನ್ನಮಯ, ಮನೋಮಯ, ವಿಜ್ಞಾನಮಯ ಮತ್ತು ಆನಂದಮಯನಾಗಿ ಇರುವವನು. ಆ ಎಲ್ಲ ಕೋಶಗಳು ಯಾರ ಹತೋಟಿಯಲ್ಲಿ ಇವೆಯೋ ಅಂತಹ ಚತ್ವಾರೋ ವ್ಯೂಹ ವಾಸುದೇವಾದ್ಯಾ ಆತ್ಮಾದ್ಯ ವಾ ಯಸ್ಯ ಅಸೌ ಚತುರ್ವ್ಯೂಹ. ಈ ಅರ್ಥ ಪ್ರದ್ಯುಮ್ನ, ಅನಿರುದ್ಧ, ಸಂಕರ್ಷಣ, ವಾಸುದೇವಾತ್ಮಕನಾದ ಪರಮಾತ್ಮನಿಗೆ ಚತುರ್ವ್ಯೂಹ ಅಂತನ್ನುವ ಒಂದು ವಿಶಿಷ್ಟವಾದ ಹೆಸರುಂಟು. ಚತುರ್ದಂಷ್ಟ್ರ, ದಂಷ್ಟ್ರ ಅಂತಂದರೆ ಕೋರೆ ಹಲ್ಲುಗಳು ಅಂತ.
ಭಗವಂತ ತನ್ನ ವರಾಹ ರೂಪದಲ್ಲಿ ಆ ಕೋರೆ ಹಲ್ಲುಗಳನ್ನು ಉಳ್ಳವನಾಗಿದ್ದಾನೆ. ಚತಸ್ರೋ ದಂಷ್ಟ್ರ ಯಸ್ಯ ಸಹ ಚತುರ್ದಂಷ್ಟ್ರ, 4 ಕೋರೆ ಹಲ್ಲುಗಳನ್ನು ಉಳ್ಳವನಾಗಿ ಭೂಮಿಯನ್ನು ರಕ್ಷಣೆ ಮಾಡಿದಂಥವನು. ಕೋರೆಯಿಂದೆತ್ತೂತ ಕೊಸರಿಕೊಂಡಸುರನ ಪೂರನಿಗಾಗಿ, ಈ ರೀತಿಯಾಗಿ ದಾಸರು ಹಾಡಿದಂತೆ ಕೋರೆಯಿಂದೆತ್ತೂತ ಕೊಸರಿಕೊಂಡಸುರನ, ಆ ಹಿರಣ್ಯಾಕ್ಷನನ್ನು ಸಂಹಾರ ಮಾಡುವುದಕ್ಕೆ, ಆ ಭೂಮಿಯನ್ನು ರಕ್ಷಣೆ ಮಾಡುವುದಕ್ಕೆ ಪರಮಾತ್ಮ ವರಾಹ ರೂಪವನ್ನು ತೆಗೆದುಕೊಂಡಿದ್ದಾನೆ. ಅಂತಹ ಚತುರ್ದಂಷ್ಟ್ರ ವರಾಹರೂಪಿ ಪರಮಾತ್ಮ, ಅವನ ಸ್ಮರಣೆಯನ್ನು ಇಲ್ಲಿ ಮಾಡಬೇಕು. ಚತುರ್ಭುಜ ಪರಮಾತ್ಮ, ಚತ್ವಾರೋ ಭುಜ ಯಸ್ಯ ಸಹ, 4 ಭುಜಗಳನ್ನು ಹೊಂದಿದಂಥವನು. ಆ 4 ಭುಜಗಳಲ್ಲಿ ಶ್ರೇಷ್ಠವಾದ 4 ಆಯುಧಗಳನ್ನು ಇಟ್ಟುಕೊಂಡಂಥವನು, ಲಾಂಛನವನ್ನು ಇಟ್ಟುಕೊಂಡಂಥವನು. ಶಂಖ, ಚಕ್ರ, ಗದಾ, ಪದ್ಮ ಇವು ಭಗವಂತನ 4 ಭುಜಗಳಲ್ಲಿ ಇರುವಂತಹದ್ದು. ಅಂತಹ ಆ 4 ಭುಜಗಳನ್ನು ಹೊಂದಿರುವ ಪರಮಾತ್ಮ ಚತುರ್ಭುಜ ಅಂತ ಅನ್ನಿಸಿಕೊಳ್ಳುತ್ತಾನೆ. ಇಂತಹ ಚತುರಾತ್ಮನಾದ, ಚತುರ್ವ್ಯೂಹನಾದ, ಚತುರ್ದಂಷ್ಟ್ರನಾದ, ಚತುರ್ಭುಜನಾದ ಭಗವಂತನೇ ವಿಷ್ಣು. ಈ ವಿಷಯವನ್ನು ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದೆ ಈ ಶ್ಲೋಕ. ಇಂತಹ 8 ನಾಮಗಳ ಭಗವಂತ, ಇದರಿಂದ ಪ್ರತಿಪಾದ್ಯನಾದ ಪರಮಾತ್ಮ ನಮ್ಮೆಲ್ಲರಿಗೆ ಅನುಗ್ರಹಿಸಲಿ. ವಿಶೇಷವಾಗಿ ಧರ್ಮಾಧ್ಯಕ್ಷನಾದ ಆದಿಶೇಷನಲ್ಲಿ ನಿಂತಿರುವ ಸಂಕರ್ಷಣ ನಮ್ಮನ್ನು ಅನುಗ್ರಹಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.